ಇವತ್ತಿನ ಕ್ಲಾಸ್ನ ನಾವು ಎಮರ್ಜೆನ್ಸಿ ಪ್ರಾವಿಷನ್ಸ್ UPSC ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಾವು 2011ರಿಂದ 2024ರವರೆಗೆ ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ರಿವಿಷನ್ ಮಾಡಿ, ಇಲ್ಲ ಅಂತಂದರೆ ತುಂಬ ಕನ್ಫ್ಯೂಸಿಂಗ್ ಆಗುತ್ತೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮ್ಮರ್ ಶೀಟ್ ರೆಡಿ ಇದೆ, ಸಮ್ಮರ್ ಶೀಟ್ ಬೈ ಮಾಡ್ತೀನಿ ಅಂದರೆ ಟೆಲಿಗ್ರಾಮ್ದು ಚಾನಲ್ ಅಲ್ಲ, ಬೈ ಲಿಂಕ್ ಅಂತ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಬೈ ಮಾಡಬಹುದು. ಕ್ವಶನ್ ನೋಡೋಣ ಏನು ಅಂತ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ನೆಸೆಸರಿಲಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರೊಕ್ಲಮೇಷನ್ ಆಫ್ ದ ಪ್ರೆಸಿಡೆಂಟ್ ರೂಲ್ ಇನ್ ದ ಸ್ಟೇಟ್. ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಆದಷ್ಟು ನಾನೇ ಸಾಲ್ವ್ ಮಾಡಿಸ್ತೀನಿ ಡೈರೆಕ್ಟಾಗಿ, ಯಾಕಂದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ನೀವೇನು ಮಾಡ್ತೀರಾ, ಈಗ ಲಕ್ಷ್ಮೀಕಾಂತಲ್ಲಿ ಪೇಜ್ ನಂಬರ್ 179 ಓಪನ್ ಮಾಡ್ತೀರಾ. ಸೊ ಅಲ್ಲಿ ಕಾನ್ಸಿಕ್ವೆನ್ಸಸ್ ಆಫ್ ಪ್ರೆಸಿಡೆಂಟ್ ರೂಲ್ ಇದೆ, ಒಂದು ಪ್ಯಾರಾಗ್ರಾಫ್ ಇದೆ, ಆಯಿತಾ. ಕಂಪ್ಲೀಟಾಗಿ ಅದನ್ನು ಆ ಪೇಜ್ ಮತ್ತು ನೆಕ್ಸ್ಟ್ ಪೇಜಿಂದ ಕಂಟಿನ್ಯೂ ಆಗುತ್ತೆ, ಅದು ಕಂಪ್ಲೀಟಾಗಿ ಓದಿ. ಸೊ ಇಲ್ಲಿ ಏನು ಕೇಳಿದ್ದಾನೆ ಅಂತಂದರೆ, ನಾಟ್ ನೆಸೆಸರಿಲಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರೊಕ್ಲಮೇಷನ್ ಆಫ್ ದ ಪ್ರೆಸಿಡೆಂಟ್ ರೂಲ್. ಸೊ ಈಗ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಮಾಡಿದ್ರೆ ಒಂದು ಸ್ಟೇಟಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ನೆಸೆಸರಿ ಅಂದರೆ ಬೇಕಾಗಿಲ್ಲ ನಮಗೆ ಅದು, ಆಯಿತಾ ಅಂತ ಕೇಳಿದ್ದಾನೆ ಇಲ್ಲಿ. ಸೊ ಇದು ಸ್ವಲ್ಪ ಕ್ವಶನ್ ಕನ್ಫ್ಯೂಸಿಂಗ್ ಆಗಿದೆ, ಬಟ್ ನಿಮಗೆ ಮೇಯ್ನ್ ಆನ್ಸರ್ ಗೊತ್ತಿತ್ತು ಅಂತಂದರೆ ಬೇರೆನೆಲ್ಲ ಕ್ಯಾನ್ಸಲ್ ಮಾಡಿ ನಾವು ಆನ್ಸರ್ ಬರೀಬೋದು. ಈಗ ಪ್ರೆಸಿಡೆಂಟ್ ರೂಲ್ ಆಗ್ದಾಗ ಸ್ಟೇಟಲ್ಲಿ ಫಸ್ಟ್ ಮಾಡೋದೇನು ಅಂತಂದರೆ, ರಿಮೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್. ಇವ್ರನ್ನ ರಿಮೂವ್ ಮಾಡ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ನ, ಆಯಿತಾ. ಫಸ್ಟ್ ಮಾಡೋದೇನು ಕೆಲಸ ಅಂತಂದರೆ, ಫಸ್ಟ್ ಕೆಲಸ ಪ್ರೆಸಿಡೆಂಟ್ ರೂಲ್ ಆಯಿತು ಅಂತಂದಾಗ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ರಿಮೂವ್ ಮಾಡ್ತಾರೆ, ಆಯಿತಾ. ಈ ಡೆಸೊಲ್ಯೂಷನ್ ಅಂತಿದೆಯಲ್ಲ, ಇದು ಬೇಕಾಗಿಲ್ಲ. ಮತ್ತು ಇನ್ನೊಂದು ಡೆಸೊಲ್ಯೂಷನ್ ಆಫ್ ಲೋಕಲ್ ಬಾಡೀಸ್ ಅಂತಿದೆಯಲ್ಲ, ಅದೇನು ಬೇಕಾಗಿಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಗೌರ್ಮೆಂಟ್ನ ಬೆಳೆಸ್ತಾರೆ ಅವರು. ಈಗ ಪ್ರೆಸಿಡೆಂಟ್ ರೂಲ್ ಅಂತಂದರೆ ಕಂಪ್ಲೀಟಾಗಿದ್ದು ಅಂದರೆ ಆಡಳಿತ ಎಲ್ಲ ಪ್ರೆಸಿಡೆಂಟ್ ಕೈಲಿ ಬಂತು ಅಂದಾಗ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್, ಈಗ ನಮ್ಮ ಸ್ಟೇಟಲ್ಲಿ ನಾರ್ಮಲಾಗಿ ಹೇಳಬೇಕು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಇವರೆಲ್ಲ ತಾನೇ ಓಡಾಡ್ಕೊಂಡು ಮಾಡೋದು, ಅಂದರೆ ಆಡಳಿತ ಎಲ್ಲ. ಒಂದ್ಸತಿ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದಾಗ ಆಡಳಿತ ಯಾರ ಕೈಲಾಗುತ್ತೆ, ಪ್ರೆಸಿಡೆಂಟ್ ಕೈಲಾಗುತ್ತೆ. ಹಾಗಾದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್, ನಾರ್ಮಲಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೈಲಿ ಆಡಳಿತ ಇರ್ತದೆ, ಅಂದರೆ ಇನ್ಕ್ಲೂಡಿಂಗ್ CM. ಸೊ ಹಾಗಾಗಿ ಒಂದ್ಸತಿ ಪ್ರೆಸಿಡೆಂಟ್ ರೂಲ್ ಆಗ್ತಾಗ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ರಿಮೂವ್ ಮಾಡಬೇಕು, ಇದು ಮಸ್ಟು, ಆಯಿತಾ. ಹಾಗಾದರೆ ಈ ಮಿಕ್ಕಿ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ಡೆಸೊಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದೇನು ಬೇಕಾಗಿಲ್ಲ. ಡೆಸೊಲ್ಯೂಷನ್ ಮಾಡಬೇಕು ಅಂತಲೇ ಬೇಕಾಗಿಲ್ಲ, ಆಯಿತಾ. ನೆಕ್ಸ್ಟು ಡೆಸೊಲ್ಯೂಷನ್ ಆಫ್ ಲೋಕಲ್ ಬಾಡೀಸ್. ಅಕಸ್ಮಾತ್ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಮಾಡಿದ್ರು ಕೂಡ ಲೋಕಲ್ ಬಾಡೀಸ್ಗೆ ಏನು ಅಫೆಕ್ಟ್ ಆಗಲ್ಲ. ಲೋಕಲ್ ಬಾಡೀಸು ಅವ್ರ ಪಾಡ್ಗವ್ರ ಕೆಲಸ ಮಾಡ್ಕೊ ಹೋಗ್ತಾರೆ. ಎಕ್ಸಾಂಪಲ್ ಅಂದರೆ ನಿಮ್ಮ ಪಂಚಾಯತ್ ರಾಜು ಮತ್ತು ಮುನ್ಸಿಪಾಲಿಟೀಸು ಇವೆಲ್ಲ ನಾರ್ಮಲಾಗಿ ನಿಮ್ಮ ಅಂದರೆ ಕಾರ್ಯಗಳನ್ನ ನಿರ್ವಹಿಸ್ತಾ ಇರುತ್ತೆ. ಬಟ್ ಇದು ನೆಸೆಸರಿ ಇಲ್ಲ. ಪ್ರೆಸಿಡೆಂಟ್ ರೂಲ್ ಹಾಕಿದಾಗ ಇವೆರಡೂ ನೆಸೆಸರಿ ಇಲ್ಲ. ಡೆಸೊಲ್ಯೂಷನ್ನು ಮತ್ತು ಡೆಸೊಲ್ಯೂಷನ್ ಆಫ್ ಲೋಕಲ್ ಬಾಡೀಸ್ ಮತ್ತು ಡೆಸೊಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದು ಅವಶ್ಯಕತೆ ಇಲ್ಲ, ಅಂದರೆ ನೆಸೆಸರಿ ಇಲ್ಲ. ಬಟ್ ಈ ರಿಮೂವಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿದೆ ಇದು ನೆಸೆಸರಿ, ಹೈಲಿ ನೆಸೆಸರಿ, ಆಯಿತಾ. ಹಾಗಾಗಿ ಇದು ಆನ್ಸರ್ ಬಂದು ನಿಮ್ಮ 1 and 3 ಓನ್ಲಿ B ಈಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಈಗ ನೆಕ್ಸ್ಟ್ ಕ್ವಶನು, ಇದು 2018 ಕೇಳಿದ್ದು, ಇದು 2017 ಕೇಳಿದ್ದು, ಆಯಿತಾ. ಓಕೆ, 18 ಏನು ಕೇಳಿದ, ಇಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸಸೈಸಸ್ ಇಸ್ ಪವರ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 356. ನೋಡಿ, ಇದು ಕೂಡ 356 ಕೇಳಿದ್ದಾನೆ, ಪ್ರೆಸಿಡೆಂಟ್ ರೂಲ್ ಬಗ್ಗೆನೇ ಕೇಳಿದ್ದಾನೆ ಇಲ್ಲಿ. ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅ ಪರ್ಟಿಕ್ಯುಲರ್ ಸ್ಟೇಟ್, ದೆನ್ ಕ್ವಶನ್ ಇನ್ನೊಂದ್ಸತಿ ಓದ್ತೀನಿ. ಇಫ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸಸೈಸ್ ಇಸ್ ಪವರ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 356. ಆರ್ಟಿಕಲ್ 356 ಏನು, ಸ್ಟೇಟ್ ಎಮರ್ಜೆನ್ಸಿ. ಓಕೆ, ಪರ್ಟಿಕ್ಯುಲರ್ ಈಗ ಆರ್ಟಿಕಲ್ 356 ಏನಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಆರ್ಟಿಕಲ್ 356 ನಿಮ್ಮ ಲಕ್ಷ್ಮೀಕಾಂತ್ ಪೇಜ್ ನಂಬರ್ 178 ಸೊ ಅಲ್ಲಿ ಪ್ರೆಸಿಡೆಂಟ್ ರೂಲಲ್ಲಿ ಹೋಗಿ ನೋಡ್ಬೋದು. ನಿಮ್ಮ ರೈಟ್ ಸೈಡಲ್ಲಿ ಇನ್ನೊಂದು ಬ್ಲಾಕ್ ಇದೆಯಲ್ಲ, ಆ ಬ್ಲಾಕಲ್ಲಿ ನೋಡಿ. ಆರ್ಟಿಕಲ್ 356 ಏನು ಹೇಳುತ್ತೆ ಅಂತಂದರೆ, ಇಟ್ ಎಂಪವರ್ಸ್ ದ ಪ್ರೆಸಿಡೆಂಟ್ ಟು ಇಶ್ಯೂ ದ ಪ್ರೊಕ್ಲಮೇಷನ್. ನೋಡಿ, ಈ ಒಂದು ಸ್ಟೇಟ್ ಎಮರ್ಜೆನ್ಸಿ ಪ್ರೆಸಿಡೆಂಟ್ ಅವರು ಇಶ್ಯೂ ಮಾಡ್ಬೋದು. ಆದರೆ ಇಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇಲ್ಲಿ, ದ ಅಸೆಂಬ್ಲಿ ಆಫ್ ಅ ಸ್ಟೇಟ್ ಈಸ್ ಆಟೋಮೆಟಿಕಲಿ ಡಿಸಾಲ್ವ್. ಇಲ್ಲ, ಆಟೋಮೆಟಿಕಲಿ ಡಿಸಾಲ್ವ್ ಬಗ್ಗೆ ಏನು ನಾವು ಓದೇ ಇಲ್ಲ, ನಾವು ಪ್ರೆಸಿಡೆಂಟ್ ರೂಲಲ್ಲಿ ಅಲ್ವಾ. ಓಕೆ, ನೆಕ್ಸ್ಟು, ದ ಪವರ್ ಆಫ್ ಲೆಜಿಸ್ಲೇಚರ್ ಆಫ್ ಅ ಸ್ಟೇಟ್ ಶಾಲ್ ಬಿ ಎಕ್ಸಸೈಸಬಲ್ ಬೈ ಆರ್ ಅಂಡರ್ ದ ಅಥಾರಿಟಿ ಆಫ್ ಅ ಪಾರ್ಲಿಮೆಂಟ್. ಓಕೆ, ಇದು ನಮ್ಮಲ್ಲಿ ನೋಡೋಣ. ನೆಕ್ಸ್ಟು, ಆರ್ಟಿಕಲ್ 19 ಸಸ್ಪೆಂಡೆಡ್ ಇನ್ ದ ಸ್ಟೇಟ್. ಇಲ್ಲ, ಆರ್ಟಿಕಲ್ 19 ಇಲ್ಲಿ ಪ್ರೆಸಿಡೆಂಟ್ ರೂಲಲ್ಲಿ ಯಾವ ನಿಮ್ಮ ಫಂಡಮೆಂಟಲ್ ರೈಟ್ಸು ಕೂಡ ಅಫೆಕ್ಟ್ ಆಗೋದಿಲ್ಲ. ನಿಮ್ಮ ಫಂಡಮೆಂಟಲ್ ರೈಟ್ಸು ಯಾವಾಗ ಸಸ್ಪೆಂಡ್ ಆಗುತ್ತೆ ಅಂತಂದರೆ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಏನು, ಆರ್ಟಿಕಲ್ 352 ಅಲ್ವಾ. 352 ಆರ್ಟಿಕಲ್ 352 ಇದ್ದಾಗ ಮಾತ್ರ ನಿಮ್ಮ ಫಂಡಮೆಂಟಲ್ ರೈಟ್ಸು ಸಸ್ಪೆಂಡ್ ಆಗುತ್ತೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟು ಕೂಡ ತಪ್ಪು. ನೆಕ್ಸ್ಟು, ದ ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ಲಾಸ್ ರಿಲೇಟಿಂಗ್ ಟು ದ ಸ್ಟೇಟ್. ಪ್ರೆಸಿಡೆಂಟ್ ಅವರು ಲಾ ಮಾಡ್ತಾರೆ. ಈಗ ಪ್ರೆಸಿಡೆಂಟ್ ರೂಲ್ ಅಂತಂದಾಗ ಹೌದು ಪ್ರೆಸಿಡೆಂಟು ಕಾರ್ಯನಿರ್ವಹಿಸ್ತಾರೆ,
ಆದರೆ ಲಾ ಅಂತ ಏನಿದೆ ಇದು ನಿಮ್ಮ ಪಾರ್ಲಿಮೆಂಟೇ ಮಾಡೋದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ಹಾಗಾದರೆ ಆನ್ಸರ್ ಏನು ಅಂತಂದರೆ ನಿಮ್ಮ ಆಪ್ಷನ್ ಬಿ ಇದು. ದ ಪವರ್ ಆಫ್ ಲೆಜಿಸ್ಲೇಚರ್ ಆಫ್ ಅ ಸ್ಟೇಟ್ ಶಾಲ್ ಬಿ ಎಕ್ಸೈಸಬಲ್ ಬೈ ಅನ್ ಅಂಡರ್ ದ ಅಥಾರಿಟಿ ಆಫ್ ದ ಪಾರ್ಲಿಮೆಂಟ್. ಸೊ ಪ್ರೆಸಿಡೆಂಟ್ ರೂಲ್ ಹಾಕ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವ್ರು ಬಂದು ನೋಡ್ಕೋತಾರೆ. ಅಂದರೆ ಕಂಪ್ಲೀಟ್ ಆಡಳಿತ ಎಲ್ಲ ಪ್ರೆಸಿಡೆಂಟ್ ಕೈಲಿ ಇರುತ್ತೆ. ಆದರೆ ಈ ಲಾ ಮೇಕಿಂಗ್, ಈಗ ಲೆಜಿಸ್ಲೇಚರ್ ಅಂತ ಇದೆ ನೋಡಿ, ಕಳಿಸ್ಬಿಟ್ನ ಇದನ್ನು. ಈ ಲೆಜಿಸ್ಲೇಚರ್ ಆಫ್ ಅ ಸ್ಟೇಟ್ ಅಂತೇನಿದೆ ಆಯಿತಾ, ಈ ಲೆಜಿಸ್ಲೇಚರ್ ಆಫ್ ಸ್ಟೇಟು ಪಾರ್ಲಿಮೆಂಟ್ ಬಂದು, ಪಾರ್ಲಿಮೆಂಟು ಸ್ಟೇಟ್ಗೆ ಬಡ್ಜೆಟು, ಲಾಗಳು ಎಲ್ಲ ಥರ ಪಾರ್ಲಿಮೆಂಟೇ ನೋಡ್ಕೊಳ್ಳುತ್ತೆ. ಅಂದರೆ ನಾಮಕಾವಸ್ಥೆಗೆ ಪ್ರೆಸಿಡೆಂಟ್ ಅವ್ರು ಕೂತಿರ್ತಾರೆ, ಬಟ್ ಲಾ ಮೇಕಿಂಗ್ ಎಲ್ಲ ಪಾರ್ಲಿಮೆಂಟು. ಸರಿನಾ, ಗೊತ್ತಿರಲಿ. ಅದಕ್ಕೇನೆ ಹೇಳಿದ್ದು ಪ್ರೆಸಿಡೆಂಟು ಬರೀ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ. ರಿಯಲ್ ಎಕ್ಸಿಕ್ಯೂಟಿವ್ ಯಾರು? ನಿಮ್ಮ PM ಅಲ್ವಾ? ಸೊ ಅದನ್ನೆಲ್ಲ ನೋಡ್ಕೊಡ್ಬೇಕು ನೀವು. ಗೊತ್ತಿರುತ್ತೆ ಅನ್ಕೋತೀನಿ, ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಓಕೆ, ಲಾಸ್ಟ್ 2 ಕ್ವಶನು 2011ರಲ್ಲಿ 2 ಕ್ವಶನ್ ಕೇಳಿದ. ಆಯಿತಾ, ಮೊದಲನೇ ಕ್ವಶನು, ದ ಅಥರೈಸೇಷನ್ ಫಾರ್ ದ ವಿಡ್ರಾಲ್ ಆಫ್ ಅ ಫಂಡ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮಸ್ಟ್ ಕಮ್ ಫ್ರಮ್. ನೋಡಿ, ಈಗ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ನಾನು ಪಾರ್ಲಿಮೆಂಟಲ್ಲಿ ಕೂಡ ಹೇಳಿದ್ದೀನಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಏನಾದರೂ ಅಮೌಂಟ್ ಡ್ರಾ ಮಾಡಬೇಕು ಅಂತಂದರೆ ಯಾರ ಪರ್ಮಿಷನ್ ಬೇಕು ಹೇಳ್ತಾರೆ, ಯಾರ್ದು ಅಂತ. ಸೊ ತುಂಬ ಜನ ಪ್ರೆಸಿಡೆಂಟ್ ಅಂತ ಹಾಕ್ಬಿಡ್ತಾರೆ. ಪ್ರೆಸಿಡೆಂಟು ಬಂದು ಕಾಂಟಿಜೆನ್ಸಿ ಫಂಡು ಗುರು, ಗೊತ್ತಿರಲಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಆಯಿತಾ, ಅಕಸ್ಮಾತ್ ಕಾಂಟಿಜೆನ್ಸಿ ಫಂಡ್ ಅಂತಂದರೆ ಏನು, ಒಂಥರ ಪಿಗ್ಗಿ ಬ್ಯಾಂಕ್ ಅಂತ ಹೇಳಿದೆ ಅಲ್ವಾ ನಿಮಗೆ. ಅಂದರೆ ಸೇವಿಂಗ್ಸ್ ಮಾಡಿ ಎಮರ್ಜೆನ್ಸಿ ಏನಾದ್ರು ಆಯಿತು ಅಂದರೆ ಸ್ಟೇಟಲ್ಲಿ, ಅಂದರೆ ಇಂಡಿಯಾದಲ್ಲಿ ಏನಾದರೂ ಎಮರ್ಜೆನ್ಸಿ ಆಯಿತು, ಲೈಕ್ ಫ್ಲಡ್ ಆಯಿತು, ಏನಾದ್ರು ವಾರ್ ಆಯಿತು, ಆಯಿತಾ, ದೊಡ್ಡ ಒಂದು ಬರಗಾಲ ಬಂತು ಅಂದಾಗ ಈ ಒಂದು ಅಮೌಂಟ್ನ ಎತ್ಕೋತಾರೆ. ಒಂಥರ ಪಿಗ್ಗಿ ಬ್ಯಾಂಕ್ ಥರ ಎಕ್ಸ್ಟ್ರಾ ಅಮೌಂಟ್ಗಳು ಸೇವ್ ಮಾಡಿ ಇಟ್ಕೊಡ್ತಾರೆ. ಸೊ ಆ ಥರ ಅಮೌಂಟ್ನ ಡ್ರಾ ಮಾಡಬೇಕು ಅಂದರೆ ಪ್ರೆಸಿಡೆಂಟ್ ಅವರು ಅಥರೈಸೇಷನ್ ಇಟ್ಕೊಂಡು ಪ್ರೆಸಿಡೆಂಟ್ ಅವರು ಡ್ರಾ ಮಾಡ್ತಾರೆ. ಬಟ್ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಏನಿದೆ, ಇಟ್ ಇನ್ಕ್ಲೂಡ್ಸ್ ಆಲ್ ಟ್ಯಾಕ್ಸಸ್ಸು, ಅದು ಇದು ಎಲ್ಲ ಕೂಡ ನಿಮ್ಮ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಇಲ್ಲಿಂದ ಡ್ರಾ ಮಾಡಬೇಕು ಅಂದರೆ, ವಿತ್ಡ್ರಾಲ್ ಮಾಡಬೇಕು ಅಂದರೆ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕು. ಆಯಿತಾ, ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು, all revenue received by the government, all revenue received by the union government by way of taxes and other receipts for the conduct of the government business are credited to the. ಈಗ ಈಗ ತಾನೇ ಹೇಳಿದೆ, ಎಲ್ಲ ಥರದ್ದು ಟ್ಯಾಕ್ಸು ಗೀಕ್ಸು ಎಲ್ಲ ಬಂದು ನಿಮ್ಮ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ ಅಂತ ಹೇಳಿದೆ. ಆಯಿತಾ, ಸೊ ನೀವು ಪಾರ್ಲಿಮೆಂಟ್ ಕ್ಲಾಸ್ ನೋಡಿಲ್ಲ ಅಂದರೆ ದಯವಿಟ್ಟು ಪಾರ್ಲಿಮೆಂಟ್ ಕ್ಲಾಸ್ ನೋಡಿ, ಅಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂದ್ರೇನು, ಪಬ್ಲಿಕ್ ಅಕೌಂಟ್ ಅಂದ್ರೇನು, ಈ ಡೆಪಾಸಿಟ್ ಬಗ್ಗೆ ಎಲ್ಲೂ ಕೂಡ ಸಂವಿಧಾನದಲ್ಲಿ ಇಲ್ಲ ಬಿಡಿ. ಸೊ ಮಿಕ್ಕಿದೇನಿದೆ ಕಾಂಟಿಜೆನ್ಸಿ, ಪಬ್ಲಿಕ್ ಅಕೌಂಟ್ ಬಗ್ಗೆನೂ ಹೇಳಿದ್ದೀನಿ, ದಯವಿಟ್ಟು ನೋಡಿ. ಆಯಿತಾ, ಇಷ್ಟು ಬಂದು ನಿಮ್ಮ ಎಮರ್ಜೆನ್ಸಿ ಆಗಿತ್ತು. ಈಗ ರೀಸೆಂಟಾಗಿ ಈ ಒಂದು ಟಾಪಿಕ್ ಮೇಲೆ ಯಾವುದು ಕೇಳಿಲ್ಲ ಕ್ವಶನ್ಗಳು. ನೋಡಿ, ಪಾರ್ಲಿಮೆಂಟ್ ಕೇಳಿದ್ದಾನೆ, ಫಂಡಮೆಂಟಲ್, ಈಗಾಗಲೇ ನಾವು ಯಾವ ಟಾಪಿಕ್ ಮಾಡಿದ್ವಿ, ಫಂಡಮೆಂಟಲ್ ರೈಟ್ಸ್ ಮಾಡಿದ್ವಿ. ಆಯಿತಾ, ಅದು ಬಿಟ್ಟರೆ DPSP ಮಾಡಿದ್ವು. ಓಕೆ, ಅಮೆಂಡ್ಮೆಂಟ್ಸ್ ಮಾಡಿದ್ವಿ. ಇನ್ನು ಪ್ರಿಯಾಂಬಲ್ ಬಂದಿಲ್ಲ, ಅಷ್ಟೇ. ಹೀಗಾಗಿ ಈ ರೀಸೆಂಟಾಗಿ ಯಾವೊಂದು ಇದ್ರ ಟಾಪಿಕ್ ಮೇಲೆ ಕೇಳಿಲ್ಲ ಗುರು. ಆಯಿತಾ, ನನಗೆ ಅನ್ನಿಸ್ದಂಗೆ ಈ ಒಂದು ಎಮರ್ಜೆನ್ಸಿ ಮೇಲೆ ಅದು ಕೇಳಿಲ್ಲ. ಜೊತೆಗೆ ಈಗ ರೀಸೆಂಟಾಗಿ ಒಂದು ಸ್ಟೇಟ್ ಎಕ್ಸಾಮಲ್ಲಿ ಕೇಳಿದ, ಎಷ್ಟು ಸತಿ ನ್ಯಾಷನಲ್ ಎಮರ್ಜೆನ್ಸಿನ ಅಂದರೆ ನಮ್ಮ ಇಂಡಿಯಾಗೆ ಅಪ್ಲೈ ಮಾಡಿದ್ದಾರೆ ಅಥವಾ ರೂಲ್ ಮಾಡಿದ್ದಾರೆ ಅಂತಂದರೆ ಒಟ್ಟು 3 ಸತಿ ಇದೆ. ಆಯಿತಾ, 3 ಸತಿ ನ್ಯಾಷನಲ್ ಎಮರ್ಜೆನ್ಸಿ ಆಗಿದೆ. ದಯವಿಟ್ಟು ಕಮೆಂಟಲ್ಲಿ ನನಗೆ ಟೈಮ್ ಲೈನ್ ಹೇಳಿ. ಆಯಿತಾ, ಟೈಮ್ ಲೈನು ಯಾವಾಗ ಯಾವ ವರ್ಷದಲ್ಲಿ ಮಾಡಿದ್ರು ಅಂತ ಹೇಳಿ. ಒಂದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಂದರೆ ಅರುಣಾಚಲ್ ಪ್ರದೇಶ ಇದೆಯಲ್ಲ, ಅಲ್ಲೊಂದು ಸತಿ, ಇನ್ನೊಂದು ಪಾಕಿಸ್ತಾನಲ್ಲಿ, ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿನ ಸ್ಟೇಟ್ ಇಂಟರ್ನಲ್ ಎಮರ್ಜೆನ್ಸಿ ಅಂದ್ಬಿಟ್ಟು ಇಂದಿರಾ ಗಾಂಧಿಯವರು ಹಾಕಿದ್ರಲ್ಲ, ಅದೊಂದು ಎಮರ್ಜೆನ್ಸಿ. ಸೊ ಒಟ್ಟು 3 ಎಮರ್ಜೆನ್ಸಿ ಇದೆ ಅನ್ಕೋತೀನಿ ನನಗನ್ನಿಸ್ದಂಗೆ. ಸೊ ಇಷ್ಟು ಬಂದು ನಿಮ್ಮ ಎಮರ್ಜೆನ್ಸಿದಾಗಿತ್ತು. ಆಯಿತಾ, ಸೊ ನಾನು ಈಗಾಗಲೇ ನೆಕ್ಸ್ಟ್ ಟಾಪಿಕ್ ಕೂಡ ಹೇಳ್ಬಿಡ್ತೀನಿ ಯಾವ್ದು ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ರಿವಿಷನ್ ಮಾಡ್ಕೊಂಡು ಬನ್ನಿ. ಆಯಿತಾ, ಯಾವ್ದು ಮಾಡೋಣ? ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಇದು 3 ಒಂದೇ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ರೆಡಿಯಾಗಿರಿ. ಆಯಿತಾ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು ಪ್ರೈಮ್ ಮಿನಿಸ್ಟರ್, ಈ 3 ಟಾಪಿಕು ಒಂದೇ ವೀಡಿಯೋದಲ್ಲಿ ನಾನು ಮಾಡಿಬಿಡ್ತೀನಿ. ಯಾಕಂದರೆ ಚಿಕ್ತಿದೆ. ಆಯಿತಾ, 4-5 ಕ್ವಶನ್ ಇದೆ. ಮತ್ತು ರೀಸೆಂಟಾಗಿ ಯಾವ್ದು ಕೇಳಿದ್ದಾನೆ ನೋಡೋಣ ರೀ, ಪ್ರೆಸಿಡೆಂಟು ಮತ್ತು ಇದ್ರ ಬಗ್ಗೆ ಎಲ್ಲಿದೆ? ಪ್ರೆಸಿಡೆಂಟ್ ಬಗ್ಗೆ 2023ರಲ್ಲಿ ಕೇಳಿದ್ದಾನೆ ಅಷ್ಟೇ. ಆಯಿತಾ, ಅದು ಬಿಟ್ಟರೆ ಪ್ರಿಯಾಂಬಲ್ ಇಲ್ಲ, ಎಲ್ಲಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಕೇಳಿಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆನೂ ಕೇಳಿಲ್ಲ. ಓಕೆ, ನೋಡೋಣ ಯಾವ್ದು ಕೇಳಿದ್ದಾನೆ ನೋಡೋಣ. ಬಟ್ ಎಮರ್ಜೆನ್ಸಿಲಿ ಇದೆ ಅಲ್ಲ, ಇಷ್ಟೇ ಕ್ವಶನ್ ಬಂದಿರೋದು, ಜಾಸ್ತಿ ಬಂದಿಲ್ಲ.
ಸೊ ಆದಷ್ಟು ಎಮರ್ಜೆನ್ಸಿ ಮೇಲೆ ಕೇಳಬಹುದು. ಈಗ ನೀವೇನು ಮಾಡಬೇಕಂದ್ರೆ ಕಮೆಂಟಲ್ಲಿ 3 ಸತಿ ಅಂತ ಹೇಳಿದೆ, 3 ಸತಿ ಕಾಲ್ ಮಾಡಿದ್ದಾರೆ ಅಂತ ಹೇಳಿದೆ ನ್ಯಾಷನಲ್ ಎಮರ್ಜೆನ್ಸಿನ. ಅದು ಯಾವ ಇಯರು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದರೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ ಅಂತ ಹೇಳ್ತಾ, ಸೊ ಅಷ್ಟೇ. ರಿವಿಷನ್ ಮಾಡಿ, ಆಯಿತಾ? ಓಕೆ, ಥ್ಯಾಂಕ್ ಯು.